ನಮ್ಮ ಮಾವನ ಕಿರಿ ಮಗಳು ಬರ್ತಡೆ. ಸಂಜೆ ಬಂದಿಲ್ಲ ನೀನು 60th ಬರ್ತಡೆಗೆ. ಕೊನೆ ಮಗಳು ಕೊನೆಲೇ ಬರೋದಲ್ವಾ? 14ಕ್ಕೆ ಆಯ್ತು ಗೈಸ್. ಅಕ್ಕ ಗೋವಾ ಹೋಗಿದ್ಲು ಬರ್ತಡೆ ಪಾರ್ಟಿ ಮಾಡಕ್ಕೆ. ಇವತ್ತು ಕನ್ನಡದಲ್ಲಿ ಬರ್ಸಿ ಅಣ್ಣ, ಕನ್ನಡದಲ್ಲಿ ಅಪ್ಪ ಅಂತ ದೊಡ್ಡದಾಗಿ ಬರೀರಿ. ಓ, ಇವತ್ತಿಗೆ 3ನೇ ಕೇಕ್. ಹ್ಯಾಪಿ ಬರ್ತಡೆ ವೈ ಬಾಸ್. ವೈ ಬಾಸ್ ಅಂದ್ರೆ ಯಶ್ ಬಾಸ್ ಇದ್ರು, ಇನ್ಮೇಲೆ ಯೋಗೇಶ್ ಬಾಸ್ ಆಗುತ್ತೆ ಅದು. ಸೂಪರ್ ಡೇ ಟು ಯು. ಮನೆಗೆ ಯಾರು ಬಂದಿದ್ದಾರೆ? ಇವಾಗ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಅತ್ತೆ ಮಾವ ಬಂದಿದ್ದಾರೆ, ನಮ್ಮ ಅಪ್ಪನ ಅಕ್ಕ ಅಕ್ಕ ಬಾವ ಬಂದಿದ್ದಾರೆ ಬರ್ತಡೇ ಸೆಲೆಬ್ರೇಷನ್ಗೆ. ಸರ್ಪ್ರೈಸ್ ಆಗಿ ಅದುವೇ ಸರ್ಪ್ರೈಸ್ ಕೇಕ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಸೊ ಇನ್ನೊಂದು ಸೆಕೆಂಡ್ ಕೇಕ್ ಕಟ್ ಹ್ಯಾಪಿ ಬರ್ತಡೇ ಯೋಗೀಶ್. ಇಲ್ಲ ಈಗ ಒಂದು ಮಾಡ್ತೀವಿ ಹೋಗಿದ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎರಡನೇ ಕೇಕ್ ಇದು. ಸಾಕು, ಮೇಲ್ ಕಟ್ ಮಾಡಿ. ಅದೆಲ್ಲ ಅರ್ಧ ಕ್ರೀಮ್ ತಿನ್ಸಡಿ. ಅದೆಲ್ಲ ಅರ್ಧ ಕೊಡಿ, ಇನ್ನೊಂಚೂರು ಕಮ್ಮಿನೇ. ಸ್ಟಾರ್ಟಿಂಗ್ ಮಾಡ್ತೇವೆ ವಿಡಿಯೋ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾಗ 2 ಆಫ್ ಗಗನಾಸ್ ಫಾದರ್ ಬರ್ತ್ಡೇ. ನಮ್ಮ ಮಾವನರ ಹುಟ್ಟುಹಬ್ಬದ ಭಾಗ 2ಗೆ ಸ್ವಾಗತ. ಬಿಕಾಸ್ ಉದ್ದಲು ಆಗಿರೋದು ಎರಡು ಭಾಗ ಮಾಡ್ತಾಯಿದ್ವಿ. ನಾನಿವಾಗ ನಮ್ಮ ಮಾವನ ಕಿರಿ ಮಗಳು. ನೀನು ಕರೆಕ್ಟಾಗಿ ಅಪ್ಡೇಟ್ ಕೊಡಲ್ಲ. ನೀನು GPS ಮ್ಯಾಪ್ ಥರ ಕೊಡಬೇಕು, ಇಲ್ಲೇ ಇದ್ದೀನಿ ಅಂತ. ನೀನು ಕರ್ಕೊ ಬರಕ್ಕೆ ಅಂತ ಹೊಟ್ಟಿದ್ದೆ. ಲಾಸ್ಟಲ್ಲಿ ಕಾಯಿ ಹಿಡ್ಕೊಡಪ್ಪ, ಅಡುಗೆ ಮಾಡಕ್ ಕಾಯಿಲ್ಲ ಅಂತ. ನಾನು ಏನ್ ಮಾಡ್ಲಿ, ಅಡಿಯಾಗಿ ಕಾಯಿ ಹಿಡ್ಕೊಡೋದು ನನ್ನ ಧರ್ಮ. ನಿಜ ಕಣೆ. ಗೈಸ್, ಇವಳು ಅಪ್ಪನ ಬರ್ತಡೆ ಸಂಜೆ ಬಂದಿಲ್ಲ ನೀನು 60th ಬರ್ತಡೆಗೆ. ಕೊನೆ ಮಗಳು ಕೊನೆಲೇ ಬರೋದಲ್ವಾ? ಇಲ್ಲ, ಆಕ್ಚುಲಿ ಮೊದಲನೇ ಮಗಳು ನಿನ್ಗಿಂತ ಲೇಟಾಗಿ ಬರೋದು. ಇನ್ನೂ ನಯನಕ್ಕನೂ ಬಂದಿಲ್ಲ ಗೈಸ್. ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಲೇಟಾಗಿ ಬರ್ತಾರೆ, ಲೇಟ್ ನೈಟ್ ಬರ್ತಾರೆ. ಇವಾಗ ನಾನು ಚಂದು ಕರ್ಕೋಣ ಅಂತ ಬೈದೀನಿ. ಆ್ಯಂಡ್ ಇನ್ನೂ ಚಂದು ಜೊತೆ ಕೇಕ್ ಕೂಡ ತೊಗೊಂಡೋಗ್ಬೇಕು. ನಾವು ಬೆಳಿಗ್ಗೆ ಆರ್ಡರ್ ಮಾಡಿದ್ದಿಲ್ಲ ಕೇಕ್ನ ನಾವು ಇವಾಗ ಡೆಲಿವರಿ ತಗೊಂಡು ಹೋಗ್ಬೇಕು. ತಗೊಂಡೋಗಿ ಇನ್ನೂ ಸೆಲೆಬ್ರೇಷನ್ ಇದೆ. ಇನ್ನೂ ಸೆಲೆಬ್ರೇಷನ್ ಬೇಜಾನೆ ಸೆಲೆಬ್ರೇಷನ್ ಆಗಿಲ್ಲ. ಇವಾಗ ಅಸಲಿ ಸೆಲೆಬ್ರೇಷನ್ ಇರೋದು. ಸಣ್ಣ ಪುಟ್ಟ ಸೆಲೆಬ್ರೇಷನ್ ಮಾಡ್ಕೊಂಡವ್ರೆ, ಅದೆಲ್ಲ ಲೆಕ್ಕಕ್ಕಿಲ್ಲ. ಮೇನ್ ಪಿಲ್ಲರ್ಸ್ ಬರ್ದೆ ಅದೆಲ್ಲ ಸೆಲೆಬ್ರೇಷನ್ ಲೆಕ್ಕಕ್ಕಿಲ್ಲ. ಹ್ಯಾಪಿ ಬರ್ತ್ಡೇ, ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಟು ಯು ಗೈಸ್. ಇವತ್ತು ಡಿಸೆಂಬರ್ 14ಕ್ಕೆ ಆಯಿತು ಗೈಸ್. ಅಕ್ಕ ಗೋವಾ ಹೋಗಿದ್ಲು ಬರ್ತಡೇ ಪಾರ್ಟಿ ಮಾಡೋಕ್ಕೆ. 12 ಗಂಟೆಗೆ ಮಾಡಿದ್ದೀನಿ. ನೀನು ಗೋವಲ್ಲಿ ಮಾಡಿದ್ಯಲ್ಲ, ನಾನು ನೋಡ್ತೀವಿ ಕಣವ ಸ್ಟೋರಿ. ಏನೇನು ಮಾಡಿದಿರ ಆಟ ನೀವು ಅಂತ. ಫುಲ್ಲು ಗೈಸ್ 23ನೇ ವರ್ಷಕ್ಕೆ ಗೋವಾಗೆ ಹೋಗಿ ಫುಲ್ ಎಂಜಾಯ್ ಮಾಡ್ಕೊ ಬಂದೋಳೆ ಅಕ್ಕ ಫ್ರೆಂಡ್ಸ್ ಜೊತೆ. ಹೆಸರು ಅಂತ ಬರ್ತಾರೆ? ಹ್ಯಾಪಿ ಬರ್ತಡೇ ಅಪ್ಪನಾ? ಪಪ್ಪ. ಹಾಂ, ಕನ್ನಡದಲ್ಲಿ ಅಪ್ಪ ಬರ್ಸು. ಬೆಳಗ್ಗೆ ಆಗಿದೆ. ಹ್ಯಾಪಿ ಬರ್ತ್ ಕನ್ನಡದಲ್ಲಿ ಬರ್ಸು ಅಣ್ಣ. ಕನ್ನಡದಲ್ಲಿ ಅಪ್ಪ ಅಂತ ದೊಡ್ಡದಾಗಿ ಬರೀರಿ. ಕನ್ನಡದಲ್ಲಿ ಅಪ್ಪ ಅಂತ ದೊಡ್ಡದಾಗಿ ಕಾಣಬೇಕು. ಬೇಡ ಅಣ್ಣ, ಕನ್ನಡದಲ್ಲಿ ಬರೀ ಅಣ್ಣ. ಅದರಲ್ಲೂ ನರಸೀಪುರದವರು. ಈಗೇನು ಬೇಕು? ಏನು ಬೇಕು? ಅದು ಕುರುಕ್ಲ ಅದು ನಂಗೆ ಗೊತ್ತಿಲ್ಲ. ವೆಜಿಟೇರಿಯನ್ ಇಲ್ಲ ಎಗ್ ಪಪ್ಸ್ ಆಪ್ಷನ್ ಕೊಡ್ತಾ ಇದ್ದೆ. ಹನಿ ಕೇಕ್ ಥರದ್ದು ಅದು. ಹಾಂ, ಸಾಕು ಬ್ರೋ, ಗುಡ್. ಏನಾಗಲ್ಲಂತೆ. ಅಪ್ಪ ಸ್ಟ್ರಾಂಗ್ 60ಲೂ ಅಪ್ಪ ಸ್ಟ್ರಾಂಗ್ ಕಣೆ. ಹಾಂ, ಇದು ಕಾಂಪ್ಲಿಮೆಂಟ್ರಿ ಫ್ರೀ ನಮಗೆ ಗೈಸ್. ನಮ್ಮ ಕುರುಕ್ಲು ಮರಿ ಬಂದ್ಬಿಟ್ಟು ತಗೊಳ್ಳೆ ತಿನ್ನೆ ಪನ್ನೀರ್ ರೋಲು. ಗೋವಾಲಿ ಊಟ ಹೆಂಗಿತ್ತು? ತಿನ್ಕೊಂಡಿದ್ದ ಹಸ್ಕೊಂಡೇ ಇದ್ದ. ಆಮೇಲೆ ಸಿಕ್ಕಾಪಟ್ಟೆ ಬಿಸಿ. ನಾನು ಮಾಡ್ತೀನಿ.
ಓಹೋ ಅಣ್ಣ ಬಾಸ್ ಕೆಲಸ ಮಾಡ್ತಾಳೆ ನಮ್ಮ ಹುಡುಗಿ ಅಣ್ಣ ಬಾಸ್ ಅಣ್ಣ ಅಪ್ಪನ ಬರ್ತಡೆಗೆ ಕೇಕ್ ಸ್ಪಾನ್ಸರ್ ಮಾಡ್ತಾಳೆ ನಮ್ಮ. ದಟ್ ಈಸ್ ಗುಡ್. ವಾಚ್ ಎಲ್ಲ ಕೊಟ್ಬಿಟ್ವಿ ಕಣೆ, ಹಾಕೊಂಡು ಮೆನ್ಸಿದ್ರಿ ಇವತ್ತು. ಚೆನ್ನಾಗೈತೆ ವಾಚ್, ಇಷ್ಟಪಟ್ರು. ಕೇಕ್ ತೊಗೊಂಡಾಯ್ತು ಗೈಸ್. ಇವಾಗ ನಾವು ಹೋಗಿ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡಬೇಕು. ಇನ್ನೂ ಉಳಿದು ಪನ್ನೀರ್ ರೋಲ್ ಖಾಲಿ ಆಗಿಲ್ಲ. ಬಿಸಿ ನಿಜ, ಚಳಿಗೆ ಬಿಸಿ ಚೆನ್ನಾಗಿತ್ತು. ಇವಾಗ ಇದನ್ನು ತಗೊಂಡೋಗಿ ಸೆಲೆಬ್ರೇಟ್ ಮಾಡೋಣ ಬನ್ನಿ. ಓಹೋ ಕೇಕೆ ಹೊಸರು ಕೇಕೆ ಹೊಸರು ಗ್ರಾಮಸ್ಥರೆಲ್ಲ ಹಾಜರಾಗಿದ್ದಾರೆ. ನಮ್ಮ ಮಾವನ ಬರ್ತಡೇ ಮಾಡೋಕ್ಕೆ ಫುಲ್ಲು ಜೋರಾಗಿ ನೆಕ್ಸ್ಟ್ ಲೆವೆಲ್ಲು ರೆಡಿ ಮಾಡ್ಕೊಬಂದವ್ರೆ. ಇಲ್ಲಿ ನೋಡ ಪಟಾಕಿ ತೋರಿಸಲ್ಲಿ ನೆಕ್ಸ್ಟ್ ಲೆವೆಲ್. ಗೊತ್ತಿಲ್ಲ ಅನ್ಕೊಂಡ, ಆಗ್ಲೇ ಗೊತ್ತು ಕಣ. ಪಟಾಕಿ ಹೊಡೆದು ಇವಾಗ ಬರ್ತಡೇ ಸಂಭ್ರಮ. ಸರ ಪಟಾಕಿ ಮತ್ತೆ ಶಾರ್ಟ್ಸ್. ಎರಡು ಹಚ್ಚಿ ಓಹೋ ಇವತ್ತಿಗೆ 3ನೇ ಕೇಕು. ಹ್ಯಾಪಿ ಬರ್ತ್ಡೇ ವೈಬಾಸ್. ವೈಬಾಸ್ ನಾನು ವೈಬಾಸ್ ಅಂದ್ರೆ ಯಶ್ ಬಾಸ್ ಇದ್ರು, ಇನ್ಮೇಲೆ ಯೋಗೇಶ್ ಬಾಸ್ ಆಗುತ್ತೆ ಅದು. ಅಯ್ಯಪ್ಪ, ಇನ್ನು ಅವರಲ್ಲಿ ಅಲ್ಲೇ ಅವರಾ? ಓ ರೀಲ್ ಶಾರ್ಟ್ ತೆಗಿ ಒಂದು. ಹ್ಯಾಪಿ ಬರ್ತ್ಡೇ ಹೇಳ್ಬೇಕು. ಹ್ಯಾಪಿ ಬರೀ ಕ್ಲಾಪ್ ಹೊಡಿತಾ ಇದೀರಾ. ಹ್ಯಾಪಿ ಬರ್ತ್ಡೇ. ಇವಾಗ ಕಾಣಿಸ್ತಿದ್ ನೋಡಿ. ಸೂಪರ್. ನಮ್ಮ ಹೊಸೂರು ಬಾಯ್ಸು ಫುಲ್ ಜೋರಾಗಿ ಕರೆ ಮಾಡ್ತವ್ರೆ. ಬನ್ನಿ ಎಲ್ಲ ಜೊತೆ ನಿಂತ್ಕೊಳ್ಳಿ. ಹಾ, ಅರ್ಧ ಈ ಕಡೆ ಅರ್ಧ ಈ ಕಡೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಪ್ಪ, ಹ್ಯಾಪಿ ಬರ್ತ್ಡೇ ಟು ಯು ನಗಪ್ಪ. ಬೇರೆನೇ ಯೋಚನೆ ಮಾಡ್ತಾ ಇದ್ರು ಅವರು. ಹಾ, ಕಟ್ ಮಾಡಿ ಈಗ. ಎಲ್ರಿಗೂ ತಿನ್ಸಿ, ನೀವು ಜಾಸ್ತಿ ತಿನ್ಬೇಡಿ. ಚಂದು ಈಸ್ಟ್ ಆರ್ ವೆಸ್ಟ್, ಹನಿ ಕೇಕ್ ಈಸ್ ದ ಬೆಸ್ಟ್. ನಾನು ಮಧ್ಯಾಹ್ನ ಅದೇ ತಗೋಬೇಕು ಅನ್ಕೊಂಡೆ. ಹೊಸೂರು ಶ್ರೇಯಸ್ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ನನ್ಗೊಂದು ಪಿಸನಿ ಕೇಕ್ ವೆಲ್ಕಮ್ ಟು ಸೆಕೆಂಡ್ ಪಾರ್ಟ್ 2. ಎಸ್, ಈಗ ಗಗನ ಯಾಕೆ ಒಳ್ಳೆ ಸೂಪರ್ಗೆ ಬಂದಿಲ್ಲ ನನ್ನ ಜೊತೆ ಅಂದರೆ ಅಡುಗೆ ಮಾಡೋಕ್ಕೆ ಕೆಲಸಕ್ಕೆ ಹಾಕಿದ್ದೇವಣ್ಣ. ಸಚಿನ್ ಬಿರಿಯಾನಿ ಕೇಳ್ದ, ಬಿರಿಯಾನಿ ಮಾಡೋಕ್ಕಾಗಲ್ಲ ಅರ್ಜೆಂಟಿಗೆ. ನಿಜ, ನಾನು ಪಲಾವ್ ತಿಂದಿದ್ದ ಆಸೆ ಆಗಿದ್ದೆಮ್ಮ. ಅದೇನೇನೋ ಆಗೋಯ್ತು, ಅದಕ್ಕೆ ಕೇಕ್ ಬಿಲ್ ಇಲ್ಲ, ನಾನು ನೋಡ್ದೆ.
ಇಲ್ಲ ಯಾಕೆ ಗೊತ್ತಾಗಿಲ್ಲ ಮೇಲೆ ಜಾಕೆಟ್ ಹಾಕೋಬಿಟ್ಟಿದ್ದೆ, ಜಾಕೆಟ್ ಜೋಬು ಪ್ಯಾಂಟ್ ಎಲ್ಲ ಹುಡುಕ್ತೆ ಸಿಗ್ಲಿಲ್ಲ. ಗೈಸ್ ಅಡುಗೆಗೆ ಇವತ್ತು ನಾನು ಏನಿಲ್ಲ, ಚಿಕನ್ ಗ್ರೇವಿ ಮಾಡಿದೆ ಅಷ್ಟೇ. ಮಮ್ಮಿ ತೊಗರಿಕಾಳು ಸಾಂಬಾರು, ಅನ್ನ, ಮುದ್ದೆ ಮಾಡಿದ್ದಾರೆ. ಚಿಕನ್ ನಾಳೆ ಇನ್ನೂ ಬಾಕಿ ಇದೆ ಊಟ. ಎಲ್ಲ ಲೈಟಾಗಿ ಈ ಸತಿ ಲೈಟ್. ಯಾವಾಗ ಜೋರಾಗಿ ಮಾಡ್ಬಾರ್ದಲ್ಲ. ಬರ್ತಡೇ ಎಲ್ಲ ಮುಗಿಸಿ ಬಿಗ್ ಬಾಸ್ ನೋಡ್ತಾ ಇದ್ವಿ. ಅದು ಸುದೀಪ್ ಬಂದಿದ್ದಾರೆ ಅಂತ. ಸುದೀಪ್ ಇಲ್ಲಿ ಕಾಣಿಸ್ತಾನಿಲ್ಲ, ನೋಡ್ಕೊಡಿ. ಸುದೀಪ್ ಬಂದಾಗ ಮಾತ್ರ ನಾವು ಬಿಗ್ ಬಾಸ್ ನೋಡೋದು. ಗುಡ್. ಅದುವೇ ಕಥಪಥ ಅಂತ ಜಗಳಾಡ್ತಾರಲ್ಲ ಸುದೀಪ್ ಸರ್ ಹತ್ರ ಮಾಡ್ಕೊಂಡು ಅವಾಗ ನೋಡಕ್ ಇಷ್ಟ ಆಗಲ್ಲ. ಆ ಕಾಮಿಡಿ ಅವ್ರು ಮಾತಾಡೋದು. ಬಟ್ ನಿಂಗೆ ಗೊತ್ತಾ, ಕರ್ನಾಟಕ ಜನಕ್ಕೆ ಜಗಳನೇ ಇಷ್ಟ ಆಗೋದು. ಬಿಗ್ ಬಾಸ್ ಹಿಟ್ ಆಗೋದೇ ಜಗಳ ಆದಾಗ. ಏನು ಒಂಚೂರು ಕಥಪಥ ಅಂದ್ರೆ ನಾನು ನೋಡೋದೇ ಇಲ್ಲ ಬಿಗ್ ಬಾಸ್ನ. ಫಸ್ಟ್ ಆಫ್ ಆಲ್ ನೋಡಲ್ಲ, ಯಾವ ಥರ ನೋಡ್ಬೇಕಾದ್ರೆ ಹಂಗೆ ಆಡಿದ್ರು ಅಂತೂ ನೋಡಲ್ಲ. ನಮ್ಮ ಬರ್ತಡೇ ಬಾಯ್ ನೋಡಿ, ಬೆಳಗ್ಗೆಯಿಂದ ಪಾಪ ಓಡಾಡಿ ಎಲ್ಲರೂ ಕೇಕ್ ಕಟ್ ಮಾಡಿ ಎಲ್ರಿಗೂ ಪ್ರೀತಿ ತೋರಿಸಿ ಸುಸ್ತಾಗಿದೆ. ಕೇಕ್ ತಿನ್ಬಿಟ್ಟಿದ್ದಾರೆ, ಅವ್ರಿಗೆ ಡಯಾಬಿಟೀಸ್ ಐತೆ. ನಾವು ತಿನ್ಸ್ಬೇಡಿ ಅಂತ ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ. ಚೂರು ಅಂತಾನೆ ಜಾಸ್ತಿ ಆಗಿದೆ ಅದು. ಚೂರು ಜಾಸ್ತಿ ಆಗಿರುತ್ತೆ. ರೆಸ್ಟ್ ಮಾಡ್ತಾ ಇದ್ದಾರೆ. ಈ ಊರುಗಳ ಕಡೆ ಈಗ ಕೇಕಲ್ಲಿ ನೆಕ್ಸ್ಟ್ ಲೆವೆಲ್. 1 kg ಏನು ಕೇಕ್ಗೆ. ಹಾಂ, ಇನ್ನು ನಯನಕ್ಕ ಬರ್ತಾ ಇದ್ದಾರೆ ಗೈಸ್. ಅವ್ರು ಬಂದಮೇಲೆ ಇನ್ನೂ ಸ್ವಲ್ಪ ಸೆಲೆಬ್ರೇಷನ್ ಇದೆ ಮನೇಲಿ. ಫ್ಯಾಮಿಲಿ ಕೇಕ್ ಸೆಲೆಬ್ರೇಷನ್ ಇದೆ, ಅದು ಇನ್ನೂ ಇದೆ, ಮುಗ್ದಿಲ್ಲ. 9:30 ಆಯಿತು, 10:30 ಆಗುತ್ತೆ. ಮನೆಗೆ ಯಾರು ಬಂದಿದ್ದಾರೆ? ಲೇಟೆಸ್ಟ್ ನಮ್ಮ ಅಪ್ಪಂಗೆ ಎಷ್ಟು ಸನ್ಮಾನ ಮಾಡಿ ಆರೆಗಳು ಬಂದವೆ ನೋಡಿ. ಬರ್ತಡೆಗೆ ಅಂತಲ್ಲ, ಅದು ಮನೆಗೆ ಹೋಮ್ ಡೆಕೋರ್ ಆಗ್ಬಿಟ್ಟಿದೆ. ಹೋಗ್ತಾರೆ. ಇಲ್ಲೇ 3 ಇದ್ದಾವೆ, ಇನ್ನೊಂದು 4, ಇವತ್ತೆರಡು ಬಂದಿರೋದು, 5, 6, ಇನ್ನೊಂದಷ್ಟು ಆ ರೂಮಲ್ಲಿ ಹಿಂಗೆ ನೆಲಾಕಿದ್ದಾರೆ. ಬರ್ತಾನೆ ಇರ್ತವೆ. ಆಮೇಲೆ ಮುಂಬೈಯಲ್ಲಿ ನಮಗೆ ಒಬ್ರು ಅತ್ತೆ ಇದ್ದಾರೆ, ನಮ್ಮ ಅಪ್ಪನ ಅಕ್ಕ. ಅವರು ನಮ್ಮ ಅಪ್ಪಂಗೆ ಅಂತ ಶರ್ಟ್ಸ್ನ ಕೊರಿಯರ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಬೆಂಗಳೂರಿಗೆ. ಇವಾಗ ನಯನಕ್ಕ ಶೌರ್ಯ ಎಲ್ಲ ಬಂದಾಗ ತಗೊಂಡ್ ಬಂದ್ರು. ಶರ್ಟ್ ಹಿಂಗಿದೆ. ಅಪ್ಪನೇ ಇನ್ನೂ ನೋಡಿಲ್ಲ, ನಿದ್ದೆ ಅವರಿಗೆ ಫುಲ್ ನಿದ್ದೆ ಮಾಡ್ಬಿಟ್ಟಿದ್ರು. ಸೊ ನಯನಕ್ಕ ಶೌರ್ಯ ಎಲ್ಲ ಬಂದಿದ್ದಾರೆ ಗೈಸ್. ಎಲ್ಲ ಬಂದ್ರು, ಕೇಕ್ ಕಟ್ ಮಾಡ್ಲಿಲ್ಲ ನಮ್ಮ ಪಪ್ಪ, ಅರ್ಧ ನಿದ್ದೆ ಮಾಡಿ ಎದ್ದಿದ್ರಲ್ಲ. ಸೊ ಕೇಕ್ ಮನೆಗೆ ನಾವು ಕೇಕ್ ಕಟ್ ಮಾಡ್ಸೋಣ ಅಂತ ಅದನ್ನೇ ಮಾಡ್ಲಿಲ್ಲ ಗೈಸ್. ಅದು ನಾಳೆ ಪೋಸ್ಟ್ಪೋನ್ ಆಗಿದೆ. ಮಾಡ್ಸಿದ್ ಒಳ್ಳೇದಾಯ್ತಲ್ಲ. ಬೆಳಿಗ್ಗೆ ನಾವು ಕೇಕ್ ಕಟ್ ಮಾಡ್ಸಿದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಇವಾಗ ತನಕ ಕಾಯ್ಬೇಕಾಗಿತ್ತು. ಬೇರೆಯವರೆಲ್ಲ ಕಟ್ ಮಾಡಿಸ್ಬಿಟ್ಟಿರ್ತಿದ್ರು. ಒಂದು 5 ಕೇಕ್ ಕಟ್ ಮಾಡಿದ್ದಾರೆ, ಚೆನ್ನಾಗಾಯ್ತು. ನಮ್ಮ ಪಪ್ಪಂಗೆ ಖುಷಿ ಆಯ್ತು. ಹಿಂಗೆ ಇರ್ಲಿ, ಹಿ ವಾಸ್ ವೆರಿ ಹ್ಯಾಪಿ. ಅಂಡ್ ಹಿಂಗೆ ಕೇಕ್ ಕಟ್ ಮಾಡ್ಸಿದ ಜನ ಎಲ್ಲ ನಮ್ಮ ಅಪ್ಪಂಗೆ ಸಪೋರ್ಟ್ ಮಾಡ್ಲಿ, ಹಿಂಗೆ ಚೆನ್ನಾಗಿರ್ಲಿ ಅಂತ ನಾವು ಆಶಿಸ್ತೀವಿ, ಹೇಳ್ಕೊತೀವಿ. ಆ್ಯಂಡ್ ಮನೇಲಿರೋ ಎಲ್ಲ ವ್ಯಕ್ತಿಗಳು ಮಲ್ಕೊಂಡ್ರು. ಎಸ್, ನಾವು ಮಲಗಬೇಕು. ಶೌರ್ಯ ಮಲಗಿಲ್ಲ ಇನ್ನು. ಸೊ ಇದು 2ನೇ ಭಾಗ, ಒಂದು ಶಾರ್ಟ್ ಚಿಕ್ಕ ಭಾಗ. ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕು ಹೇಳಿ? ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು. ತುಂಬ ಜನ ವ್ಲಾಗ್ ಯಾಕಾಗ್ತಿಲ್ಲ ಅಂತ ಕೇಳ್ತಿದ್ರಿ, ಹಾಕ್ತಾ ಇದೀವಿ ನೋಡಿ. ಹಂಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಪಟ್ ಅಂತ 10K ಹೋದ್ರೆ ನಮಗೂ ಫುಲ್ ಮೋಟಿವೇಶನ್ ಬರುತ್ತೆ ವಿಡಿಯೋಸ್ ಮಾಡೋದಕ್ಕೆ. ಡಿಮೋಟಿವೇಶನ್ ಇಲ್ಲ ಅಂದ್ರೆ 3K 2K ಆಮೇಲೆ ನೋಡೋದೇ ಇಲ್ಲ, ಕಮೆಂಟ್ಸೇ ಇಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ. ಎಷ್ಟು ಇಷ್ಟಪಟ್ಟು ನಮ್ದು ಬ್ಯಾಕ್ ಮೆಮೊರೀಸ್ ಅಂತ ಅಂದ್ಬಿಟ್ಟು ಕಾಲೇಜ್ಗೆ ಹೋಗಿದ್ನ ಮಾಡಿದ್ವಿ, ಅದನ್ನ ನೋಡೇ ಇಲ್ಲ ತುಂಬಾ ಜನ. ನೋಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡಿ. ನಾವು ಇಷ್ಟಪಡ್ತೀವಿ ಅಂತ ಮಾಡಿದ್ರೆ ರೀಚ್ ಆಗಿಲ್ಲ. ಯೂಟ್ಯೂಬ್ ನಾವೆಲ್ಲಿ ಮೀಟ್ ಮಾಡಿದ್ದು ಅಂತ ರೀಲ್ ನೋಡಿದ್ರೆ 1 ಮಿಲಿಯನ್ ನೋಡಿದೆ, ಇಲ್ಲಿ ಯಾರು ನೋಡ್ತಾನೆ ಇಲ್ಲ. ಸೊ ಪ್ಲೀಸ್ ನೋಡಿ. ಎಫರ್ಟ್ಸ್ ನ ಇನ್ಸ್ಟಾಗ್ರಾಮ್ ಹಾಕಿದ್ರೆ ನಾವೆಲ್ಲೋ ಹೋಗ್ಬೋದಿತ್ತು. ನಾವು ಯೂಟ್ಯೂಬ್ಗೆ ಜಾಸ್ತಿ ಟೈಮ್ ಕೊಡ್ತಾ ಇದೀವಿ. ನಿಮ್ ಪ್ರೀತಿ ಎಲ್ಲ ಸಿಕ್ಕಿದೆ, ಅದನ್ನ ಕಳ್ಕೊಬಾರ್ದು ಅಂತ ನಾವು ಅದನ್ನ ಮುಂದುವರಿಸ್ತಾ ಇದೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ನೋಡಿ, ವಿಡಿಯೋಸ್ ನೋಡಿ, ಕಮೆಂಟ್ ಮಾಡಿ, ಇನ್ ಕೊನೆ ತನಕ ವಿಡಿಯೋಸ್ ನೋಡಿ. ಅಂಡ್ ಏನ್ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ನಾವು ಇಂಪ್ಲಿಮೆಂಟ್ ಮಾಡ್ಕೋತೀವಿ. ಅಂಡ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.